ಇವತ್ತಿನ ದಿವಸ ಕಲಬುರಗಿ ನಗರದ ವಾರ್ಡ್ ನಂಬರ್ 44 ವಿದ್ಯಾನಗರ ಬಡಾವಣೆಯಲ್ಲಿ 3ನೇ ಅಡ್ಡ ರಸ್ತೆಯಲ್ಲಿ ಹಲವಾರು ದಿನಗಳಿಂದ ಒಂದು ನೀರಿನ ಸಮಸ್ಯೆ ಇತ್ತು. ಅದನ್ನು ಇವತ್ತಿನ ದಿವಸ ಬೋರ್ವೆಲ್ ಹೊಡೆಸಿ ಮನೆ ಮನೆಗೆ ಪೈಪ್ ಕನೆಕ್ಷನ್ಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರಿಗೆ ಅತ್ಯಂತ ಅನುಕೂಲಕರವಾಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಲನಿ ಮಹಿಳೆಯರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನಮ್ಮ ನಗರದಲ್ಲಿರ್ತಕ್ಕಂಥ ಮಹಿಳೆಯರು ಅತ್ಯಂತ ಖುಷಿಯಾಗಿ ಇವತ್ತಿನ ದಿವಸ ನಮಗೆ ಬರಮಾಡಿಕೊಂಡು ಒಂದು ಅಭಿನಂದನಾ ಸಮಾರಂಭ, ಏನೋ ದೊಡ್ಡ ಸಾಧನೆ ಮಾಡಿರೋ ಲೆವೆಲಲ್ಲಿ ನಮಗೆ ಈ ರೀತಿಯಾದಂಥ ಫೆಲಿಸ್ಟೇಷನ್ ಮಾಡಿದರೆ ಅದು ಅತ್ಯಂತ ನಮಗೆ ಮನಸ್ಸಿಗೆ ಒಂದು ಹುಮ್ಮಸ್ಸು ತಂದಿದೆ. ಇನ್ನೂ ಕೆಲಸ ಹೆಚ್ಚಿಗೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ಮೂಲಕ ನಮಗೆ ಕೊಟ್ಟಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಅವರ ಸಮಸ್ಯೆಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪಂದಿಸಿ ಮುಂದೆ ಡೆವಲಪ್ಮೆಂಟ್ ಕಡೆಗೆ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸ್ತೇವೆ ಅಂತ ಈ ಮೂಲಕ ತಮ್ಮನ್ನು ಹೇಳ್ಕೊಳ್ತೇವೆ. ನಾವು ಒಂದು ಅಭಿನಂದನಾ ಕಾರ್ಯಕ್ರಮ ಇಲ್ಲಿ ವಿದ್ಯಾನಗರ ಕಾಲನಿಯಲ್ಲಿ ಸಚಿನ್ ಶಿರ್ವಾಡ್ಕರ್ ಸರ್, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರಾದ ಸಚಿನ್ ಶಿರ್ವಾಡ್ಕರ್ ಸರ್ ಅವರಿಗೆ ಧನ್ಯವಾದ ಹೇಳಲಿಕ್ಕಂತ ಇಟ್ಕೊಂಡಿದ್ದೀವಿ. ಅದು ವಾರ್ಡ್ ನಂಬರ್ 44ರಲ್ಲಿ. ಅದು ಅದಕ್ಕೆ ಇಷ್ಟು ನಮಗೆ ಸಮಸ್ಯೆ ಇತ್ತು ನೀರಿಂದ ಅಂತ ಹೇಳಿದರೆ, ಆ ನೀರಿನ ಸಮಸ್ಯೆನ ಇವರೇ ಇವತ್ತು ಬಂದು ನೀಗಿಸ್ದಂಗೆ ಆಯ್ತು ನಮಗೆ. ಅದಕ್ಕೆ ಭಾಳ ಖುಷಿಯಾಗಿ ನಾವು ಎಲ್ಲ ಮಹಿಳೆಯರು ಸೇರಿ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಪಾಲಿಕೆದಾರರಾದಂಥ ಸಚಿನ್ ಶಿರ್ವಾಡ್ಕರ್ ಅವರಿಗೂ ಮತ್ತು ಅವರು ಎಲ್ಲ ಜೊತೆಗೆ ಬಂದಂಥ ಸಂಗಡ ಬಂದಂಥ ಎಲ್ಲ ಸದಸ್ಯರಿಗೂ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಇದು ಒಂದು ಕಾರ್ಯಕ್ರಮ ನಮಗೆ ಮಾಡಿಕೊಟ್ಟಿದ್ದು ಅವು ನಮಗೇನೋ ಎಲ್ಲರಿಗೂ ಸಣ್ಣದು ಅನಿಸಿರ್ಬೋದು, ಬಟ್ ಈ ಏರಿಯಾದವ್ರಿಗೆ ಮಾತ್ರ ಅದು ಭಾಳ ದೊಡ್ಡ ವಿಷಯ ಆಗಿದೆ. ಯಾಕಂದ್ರೆ ನಾವು ಒಂದು 40 ವರ್ಷದಿಂದ ಈ ಏರಿಯಾಕ್ಕೆ ನಾವು ನೀರೇ ಕಂಡಿದ್ದಿಲ್ಲ. ಅಂದರೆ ಏನು ಕಾರ್ಪೊರೇಷನ್ ವಾಟ್ರ್ ಬರ್ತಿತ್ತು ಅದೇ ಸರಿ, ಇಲ್ಲ ಅಂದರೆ ಮತ್ತೆ ನಾವು ಅಲ್ಲಿ ಇಲ್ಲಿ ಹೋಗಿ ನೀರು ತರಬೇಕಾಗ್ತಿತ್ತು. ಬಟ್ ನಮ್ಗೆ ಇವ್ರು ಬಂದು ನಮ್ಗೆ ಈ ಒಂದು ಸಮಸ್ಯೆಗೆ ಭಾಳ ಬೇಗ ಸ್ಪಂದಿಸಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರಿಂದ ನಮಗೆ ಭಾಳಷ್ಟು ಅನುಕೂಲನೂ ಆಯಿತು ಎಲ್ಲ ಈ ಓಣಿಯಲ್ಲಿರೋರಿಗೆ. ಇಲ್ಲಾಂದರೆ ಎಲ್ಲೆಲ್ಲೋ ಹೋಗಿ ನಾವು ಇಷ್ಟು ವಯಸ್ಸಾದರೂ ಕೂಡ ನಾವು ನೀರು ತರೋಂಥ ಪರಿಸ್ಥಿತಿ ಬಂದಿತ್ತು. ಅದು ನೀಗಿಸಿದ್ರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಅವರಿಗೆ ಇನ್ನೂ ನಾವು ಹೆಚ್ಚಿನ ಕಾರ್ಯಕ್ರಮಕ್ಕೆ ಒಂದು ಆದ್ಯತೆ ನಮಗೂ ಕೊಡಬೇಕು ಇಲ್ಲಿ ವಿದ್ಯಾನಗರ ಕಾಲನಿಯಲ್ಲಿರೋಂಥ ಮಹಿಳಾ ಸಂಘಗಳಿಗಂತನೂ ಕೇಳ್ಕೊಂಡಿದ್ದೀವಿ. ಅದ್ರ ಮೂಲಕನೂ ಅವರು ನಮ್ಗೆ ಸಹಾಯ ಮಾಡ್ತಾರಂತ ಆಶೆ ಇಟ್ಕೊಂಡಿದ್ದೀವಿ. ಆ ಆಶೆ ಅವ್ರು ಪೂರೈಸ್ತಾರಂತನೂ ಅಂದ್ಕೊಂಡಿದ್ದೀವಿ. ಮತ್ತು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮಹಿಳೆಯರಿಗೂ ಮತ್ತು ನಮ್ಮ ಎಲ್ಲ ನಾಗರಿಕರಿಗೂ ಮತ್ತು ಎಲ್ಲ ಪುರುಷರು ಸಹ ಬಂದು ನಮಗೆ ಈ ಒಂದು ಕೋಆಪ್ರೇಷನ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ. ಮತ್ತು ಎಲ್ಲ ಮಹಿಳೆಯರು ಕೂಡ ಭಾಳ ಆ್ಯಕ್ಟಿವ್ ಆಗಿ ಸಹಾಯ ಮಾಡಿದರು ನಮಗೆ. ಯಾಕಂದ್ರೆ ನಾವೇ ಇಷ್ಟೇ ಜನ ಮಾಡ್ತೀವೇನೋ ಅಂದ್ಕೊಂಡಿದ್ವಿ, ಬಟ್ ಅದು ಹಾಗಾಗಲಿಲ್ಲ. ಒಳ್ಳೆ ದೊಡ್ಡ ಪ್ರಮಾಣದಾಗೇ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಮುಗಿಸಿದಂಗಾಗಿದೆ. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀವಿ ಸರ್ ಅವರಿಗೆ. ಆಮೇಲೆ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಾವು ಸರ್ ಹತ್ರ ಅವಾಗವಾಗ ಮಾತಾಡ್ತಾ ಇರ್ತೀವಿ. ಅದನ್ನು ಅವ್ರು ಪೂರೈಸ್ಬೇಕಂತ ಈ ಒಂದು ಇದರಲ್ಲಿ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದ.